ಚಾಮರಾಜನಗರದ ಎಸ್ಡಿಪಿಐ ಜಿಲ್ಲಾ ಸಮಿತಿಯ ವತಿಯಿಂದ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಮಂಡಿಸುವ ಕುರಿತು ಜಿಲ್ಲಾಧ್ಯಕ್ಷ ಖಲೀಲ್ ಉಲ್ಲಾ ಅವರ ನೇತೃತ್ವದಲ್ಲಿ ಶಾಸಕರಾದ ಪುಟ್ಟರಂಗ ಶೆಟ್ಟಿಯವರಿಗೆ ಮನವಿ ಸಲ್ಲಿಸಲಾಯಿತು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕರು, ಮುಖ್ಯಮಂತ್ರಿಯವರ ಜೊತೆ ಈ ವಿಷಯವಾಗಿ ಚರ್ಚೆಯನ್ನು ಮುಂಬರುವ ಬಜೆಟ್ನಲ್ಲಿ ಸೇರಿಸಲಾಗುವುದು ಎಂದು ತಿಳಿಸಿದರು. ಬಜೆಟ್ ಬಗ್ಗೆ ನಾನು ಒಳ್ಳೆಯ ಮಾಹಿತಿಗಳನ್ನು ನೀಡಿದ್ದಾರೆ. ನನಗೆ ತಿಳಿದಾಗೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದನ್ನೆಲ್ಲವೂ ಪರಿಗಣಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಯಾಕಂದರೆ ಅವರು ಹೆಚ್ಚು ಬಡವರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಸುಸಮಾಜಗಳ ಬಗ್ಗೆ ಹೆಚ್ಚು ಅವರ ಏಳಿಗೆಗಾಗಿ ಬಜೆಟ್ನಲ್ಲಿ ಮಂಡಿಸ್ತಕ್ಕಂಥದ್ದು ನಾನು ಪ್ರತಿ ಸಲ ನೋಡಿದ್ದೀನಿ. ಈ ಬಾರಿಯೂ ಆ ದಿಕ್ಕಿನಲ್ಲಿ ಮಾಡಿ ಏನು ವಿಷಯಗಳನ್ನು ಪೂರ್ವಭಾವಿ ತಮ್ಮದೇ ಆದಂಥ ಒಂದು ಆಶೆಯ ಮೇಲೆ ಒಂದು ಸಣ್ಣ ಬಜೆಟನ್ನು ಮಂಡಿಸಿದರೆ ಇವೆಲ್ಲವೂ ಇರ್ತದೆ. ಇಲ್ಲದೆ ಹೋದರೆ ನಾವು ಅದನ್ನು ಕೇಳಿ ಅದನ್ನು ನಮಗೆ ತಿಳಿದಂಥ ಮಾಹಿತಿ ಕೊಡೋ ಮುಖಾಂತರ ಇದರಲ್ಲಿ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾನು ಸಹ ಮಾಡ್ತೀನಿ ಅನ್ನೋ ಮಾತನ್ನು ನಮ್ಮ ಮಾನ್ಯ ಎಸ್ಡಿಪಿಐ ಅಧ್ಯಕ್ಷರುಗಳಿಗೆ ಎಲ್ಲ ಕಾರ್ಯಕರ್ತರಿಗೆ. ಈ ಕುರಿತು ಎಸ್ಡಿಪಿಐ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸಿಕೆ ನಯಾಜುಲ್ಲಾ ಹಾಗೂ ನಸರುಲ್ಲಾ, ಕಾರ್ಯದರ್ಶಿ ಜಬೀನೂರ್, ಸುಹೇಲ್ ಪಾಷಾ ಹಾಗೂ ಇಸ್ರಾರ್ ಉಪಸ್ಥಿತರಿದ್ದರು. ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎಂಬ ಒಂದು ಕಿರುಹೊತ್ತಿಗೆ ಮತ್ತೆ ಮನವಿ ಪತ್ರವನ್ನು ನಮ್ಮ ಚಾಮರಾಜನಗರದ ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಪುಟ್ಟರಂಗ ಶೆಟ್ಟಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದಂತಹ ಶ್ರೀಯುತ ಪುಟ್ಟರಂಗ ಶೆಟ್ಟಿಯವರು ಮುಂಬರುವ ಬಜೆಟ್ನಲ್ಲಿ ಏನು ನಾವು ಒಂದು ಬಜೆಟನ್ನು ಕೊಟ್ಟಿದ್ದೀವೋ ಆ ಬಜೆಟ್ನ ಎಲ್ಲ ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅಳವಡಿಸಿಕೊಂಡಿದ್ದಾರೆ. ಮತ್ತು ಮುಂದೆ ಏನಾದರೂ ಕೈ ಬಿಟ್ಟಿದರೆ ಅದರ ಬಗ್ಗೆ ನಾನು ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿ ಇಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ಸೇರಿಸ್ಕೊಳ್ಳೋಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ.